ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ನುಡಿದ 4ನೇ ಮಾತಿನಲ್ಲಿರುವಂಥ ಶ್ರೇಷ್ಠತೆ ಏನು? ಪ್ರತಿ ಕ್ರೈಸ್ತರು ತಿಳಿದುಕೊಳ್ಬೇಕಾದಂಥ ಪ್ರಾಮುಖ್ಯವಾದಂಥ ಅಂಶ ಇದು. ಈ ಕೊನೆ ದಿನದಲ್ಲಿ ಇದ್ದಂಥ ನಾವು ಸಮಯವನ್ನು, ದೇವರು ಕೊಟ್ಟಿರುವಂಥ ಕಾಲವನ್ನು ಸುಮ್ಮನೆ ಕಳೆಯದೆ ದೇವ್ರಿಗೋಸ್ಕರ ಆ ಕಾಲವನ್ನು ಬೆಲೆಯುಳ್ಳದ್ದೆಂದು ತಿಳಿದುಕೊಂಡು ಉಪಯೋಗಿಸ್ಕೊಳ್ಬೇಕು, ದೇವರ ನಿಮಿತ್ತವಾಗಿ. ಯಾಕೆಂದರೆ ಈ ಲೋಕ ದೇವರು ಕೊಟ್ಟದ್ದು. ಈ ಲೋಕದಲ್ಲಿ ಇರುವಂಥ ಪ್ರತಿಯೊಂದು ದೇವರು ತನ್ನ ಮಕ್ಕಳಾಗಿರುವಂಥ ನಮಗೆ ಕೊಟ್ಟಿರುವಂಥದ್ದು. ಅದೇ ಪ್ರಕಾರ ಸತ್ಯವೇದ ಗ್ರಂಥ ಇದೆ ನೋಡಿ. ಈ ಸತ್ಯವೇದ ಗ್ರಂಥವು ಕೂಡ ದೇವರು ನಮ್ಮನ್ನು ಪ್ರೀತಿಸಿ ಕೊಟ್ಟಿರುವಂಥ ಪ್ರಾಮಾಣಿಕವಾದಂಥ ಗ್ರಂಥ. ಇದರಲ್ಲಿ ಇತಿಹಾಸ ಇದೆ, ಆತ್ಮಿಕವಾದಂಥ ಜ್ಞಾನ ಇದೆ, ದೇವರ ಕಷ್ಟ ಇದೆ. ದೇವ್ರಿಗೋಸ್ಕರ ಭಕ್ತಿಯಿಂದ ಬದುಕಿದರೆ ನಿತ್ಯ ಜೀವ ಸಿಗುತ್ತೆ ಎನ್ನುವಂಥ ಆತ್ಮಿಕವಾದಂಥ ಬೋಧನೆ ಈ ಒಂದು ಜ್ಞಾನದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ತಂದೆಯಾದ ದೇವರ ಬಗ್ಗೆ, ಸೈತಾನನ ಬಗ್ಗೆ, ಅದೇ ಪ್ರಕಾರ ಮಾನವರ ಬಗ್ಗೆ, ಈ ಸಮಾಜದಲ್ಲಿ ನಡೆಯುವಂಥ ಕ್ರಿಯೆಗಳ ಬಗ್ಗೆ ಪ್ರತಿಯೊಂದನ್ನು ಕೂಡ ವಿವರಿಸಿ ತಿಳಿಸ್ಕೊಟ್ಟಿದ್ದಾನೆ. ಪ್ರಾಮುಖ್ಯವಾದಂಥ ಸಂಗತಿಗಳನ್ನು, ಆತ್ಮಕ್ಕೆ ಬೇಕಾದಂಥ ಸಂಗತಿಗಳನ್ನು ವಿವರಿಸಿದ್ದಾನೆ, ಮಾತನಾಡಿದ್ದಾನೆ. ತನ್ನ ಜೊತೆಯಲ್ಲಿದ್ದಂಥ ಶಿಷ್ಯರು ಗ್ರಂಥವನ್ನು ಬರೆದಿದ್ದಾರೆ. ಬರೆಯಲ್ಪಟ್ಟಂಥ ಗ್ರಂಥವನ್ನು ನಾವು ಓದಬೇಕು, ಧ್ಯಾನಿಸಬೇಕು, ಪಾಲಿಸಬೇಕು, ಅನೇಕರಿಗೆ ಬೋಧಿಸಬೇಕು. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನದಲ್ಲಿ ಬರೆಯಲ್ಪಟ್ಟಂಥ ವಚನವನ್ನು ಧ್ಯಾನಿಸೋಣ. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಾಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಶಿಲುಬೆಯ ಮೇಲೆ ಮರಣ ಹೊಂದುವಂಥ ಸಮಯದಲ್ಲಿ ಈ ಮಾತನ್ನು ಪ್ರಭು ನುಡಿದಿರುವಂಥ ಮಾತು. ಮೊದಲನೇ ಮಾತು, 2ನೇ ಮಾತು, 3ನೇ ಮಾತು, ಆ ಮಾತಿನಲ್ಲಿರುವಂಥ ಶ್ರೇಷ್ಠತೆ ಏನು ಎನ್ನುವಂಥದ್ದನ್ನು ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಇವತ್ತು 4ನೆಯ ಮಾತು, ಅಂದರೆ ಮರಣ ಹೊಂದುವಂಥ ಆ ಸಮಯದಲ್ಲಿ ನುಡಿದಿರುವಂಥ ಮಾತುಗಳಲ್ಲಿ ಇದು 4ನೇ ಮಾತು. ಈ ಪ್ರಪಂಚದಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಬೇಕಾದಂಥ ಒಂದು ಮಾತುಗಳು. ಕ್ರೈಸ್ತರಿಗೂ ಆಗಿರ್ಬೋದು, ಅನ್ಯರಿಗೂ ಆಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಳಬೇಕಾದಂಥ ಒಂದು ಪ್ರಾಮುಖ್ಯವಾದಂಥ ವಿಷಯಗಳು. ಪ್ರಿಯರ ದೇವ್ರ ಮಕ್ಕಳಿರ, ಶಿಲುಬೆಯ ಮೇಲೆ ಮರಣ ಹೊಂದುವಂಥ ಸಮಯದಲ್ಲಿ ಮಾತನಾಡಿರುವಂಥ ಮಾತುಗಳಲ್ಲಿ ಮಾತ್ರ ಶ್ರೇಷ್ಠತೆ ಅಲ್ಲ, ಆತನು ಎಲ್ಲೆಲ್ಲಿ ಮಾತನಾಡಿರುವಂಥ ಪ್ರತಿ ಮಾತುಗಳಲ್ಲಿ ಶ್ರೇಷ್ಠತೆ ಇದೆ ರೀ. ಯಾಕೆಂದರೆ ಎಲ್ಲರೂ ಶಿಲುಬೆಯ ಮೇಲೆ ಮರಣ ಹೊಂದುವಂಥ ಸಮಯದಲ್ಲಿ ಪ್ರಾಮುಖ್ಯವಾಗಿ ಬರೆಯಲ್ಪಟ್ಟಿದೆ ಅಂತ ಎಲ್ಲರೂ ಹೇಳ್ಕೊಳ್ತಾರೆ. ಇರಲಿ, ತೊಂದರೆ ಇಲ್ಲ. ಆದರೆ ಉಳಿದಿರುವಂಥ ವಚನಗಳನ್ನು ಬಿಟ್ಟು ಈ ಮಾತುಗಳಿಗೆ ಮಾತ್ರ ಪ್ರಾಮುಖ್ಯತೆ ಕೊಟ್ಟರೆ ಮೋಸ ಹೋಗ್ತೀವಿ. ಎಲ್ಲ ವಚನಗಳನ್ನು ಓದಬೇಕು, ತಿಳ್ಕೊಳ್ಬೇಕು, ಧ್ಯಾನಿಸಬೇಕು. ಆ ಮಾತಿನಲ್ಲಿ ಇರುವಂಥ ಶ್ರೇಷ್ಠತೆಯನ್ನು ಕುರಿತು ಸಮಾಜಕ್ಕೆ ಪರಿಚಯ ಮಾಡಬೇಕು. ಒಂದು ವಚನವನ್ನು, 2 ವಚನವನ್ನು, ಕೆಲವು ವಚನಗಳನ್ನು ಹಿಡಿದುಕೊಂಡು ಇದು ನಮಗಿಷ್ಟ ಆಗಿದೆ, ಇದು ನಮಗೆ ಅವಶ್ಯಕತೆ ಇಲ್ಲ ಹೇಳಂಗಿಲ್ಲ. ಆ ರೀತಿ ಹೇಳಬಾರ್ದು. ಎಲ್ಲವೂ ನಮಗೆ ಅವಶ್ಯಕತೆ ಇರುವಂಥ ಮಾತುಗಳನ್ನೇ ಹೇಳಿದ್ದಾರೆ. ಗಮನಿಸಬೇಕು ಪ್ರಿಯರ ದೇವ್ರ ಮಕ್ಕಳಿರ, ಮರಣ ಹೊಂದುವಂಥ ಸಮಯದಲ್ಲಿ ಎಂಥ ಮಾತದು?
ನನ್ನ ದೇವರೇ, ನನ್ನ ದೇವರೇ, ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಿ? ಅಂದರೆ ತಂದೆಯಾದ ದೇವರು ಯೇಸು ಕ್ರಿಸ್ತರ ಕೈಯನ್ನು ಬಿಟ್ಟಿದ್ದಾರಾ? ತಂದೆಯಾದ ದೇವರು ಯೇಸು ಕ್ರಿಸ್ತರನ್ನು ಬಿಟ್ಟಿದ್ದಾರಾ? ಆ ಸಮಯದಲ್ಲಿ ಬಿಟ್ಟಿದ್ದಾರೆ ಎಂದು ಗೊತ್ತಾಗುತ್ತೆ. ಯೇಸು ಪ್ರಭು ಆ ಒಂದು ಶಿಲುಬೆ ಮರಣ ಹೊಂದುವಂಥ ಸಮಯ ಇದೆಯಲ್ಲ, ಆ ಸಮಯದಲ್ಲಿ ತಂದೆಯಾದ ದೇವರು ಕೈ ಬಿಟ್ಟಿದ್ದಾರೆ ಎಂದು ಗೊತ್ತಾಗುತ್ತೆ. ಪ್ರತಿಯೊಬ್ಬರು ಕೂಡ ಮನಸ್ಸು ಕೊಟ್ಟು ಯೋಚನೆ ಮಾಡಿ. ಅದಕ್ಕಿಂತ ಮುಂಚಿತವಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತರ ಕೈಯನ್ನು ಹಿಡಿದು ನಡೆಸ್ತಾ ಇದ್ದಾರಾ? ಕೈ ಹಿಡಿದು ನಡೆಸ್ತಾ ಇದ್ದಾರಾ? ಕೈ ಬಿಟ್ಟಿದ್ದಾರೆ ಅಂದರೆ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅಂತಲೇ ತಾನೇ ಅರ್ಥ ಬರುತ್ತೆ. ಆದರೆ ಕೈ ಹಿಡಿತಾ ಇದ್ದಾರೆ ಅಂದರೆ ಈಗಿನ ಕಾಲದಲ್ಲಿ ಕೆಲವರು ಮಾತನಾಡ್ತಾ ಇರ್ತಾರೆ. ಕೆಲವರು ಮಾತನಾಡುವಂಥದ್ದು, ನಿನ್ನ ಕೈ ನಾನು ಹಿಡಿತೀನಿ, ಯಾವುದಕ್ಕೆ ಭಯಪಡಬೇಡ, ನಾನಿದ್ದೀನಿ, ನಿನ್ನ ಕೈ ಬಿಡಲ್ಲ. ಒಬ್ಬ ಪುರುಷನು ಇಲ್ಲಾಂದರೆ ಒಬ್ಬ ಗಂಡನು ಹೆಂಡತಿಗೆ ಹೇಳುವಂಥ ಮಾತೇನು ಗೊತ್ತಾ? ನಿನ್ನ ಕೈ ಯಾವಾಗಲೂ ನಾನು ಬಿಡಲ್ಲ, ನಿನ್ನನ್ನು ಬಿಡಲ್ಲ, ನಿನ್ನ ಕೈ ಬಿಡಲ್ಲ. ಅಂದರೆ ಯಾವಾಗಲೂ ಕೈ ಹಿಡಿದುಕೊಂಡಿರ್ತಾನಂತಲ್ಲ, ಜೊತೆಯಾಗಿರ್ತೀನಿ ಅಂತ ಅರ್ಥ. ಯಾವುದೇ ಕಷ್ಟ ಸುಖ ಇರಲಿ, ಜೊತೆಯಾಗಿರ್ತೀನಿ, ಯಾವಾಗಲೂ ಕೈ ಬಿಡಲ್ಲ, ಪ್ರಾಣ ಇರೋ ತನಕ ಕೈ ಬಿಡಲ್ಲ ಅಂತ. ಮತ್ತು ತಂದೆಯಾದ ದೇವರು ಯೇಸು ಕ್ರಿಸ್ತರ ಕೈ ಬಿಟ್ಟಿದ್ದಾರಾ? ಯೇಸು ಪ್ರಭು ಹೇಳ್ತಾರೆ, ನನ್ನ ಕೈಯನ್ನು ಯಾಕೆ ಬಿಟ್ಟಿದ್ದಿ? ದೇವರೇ, ತಂದೆ, ಯಾಕೆ ನನ್ನ ಕೈ ಬಿಟ್ಟಿದ್ದಿ ಅಂತ. ಅಂದರೆ ಅರ್ಥ ಏನಪ್ಪ ಅಂತ ನೋಡುವಾಗ, ತಂದೆಯಾದ ದೇವರು ಯೇಸು ಕ್ರಿಸ್ತರ ಜೊತೆಯಲ್ಲಿದ್ದಾರೆ ಪ್ರತಿ ಕಾರ್ಯಕ್ರಮದಲ್ಲಿ. ಯೇಸು ಪ್ರಭು ಪರಲೋಕದಿಂದ ಭೂಲೋಕಕ್ಕೆ ಬರುವಾಗ, ಆನಂತರ ಮರಿಯಮ್ಮಳ ಗರ್ಭದಲ್ಲಿ ಇರುವಾಗ, ಗರ್ಭದಿಂದ ಹೊರಗಡೆ ಬರುವಾಗ, ಪ್ರಿಯರಾದ ದೇವ್ರ ಮಕ್ಕಳಿಗೆ ತಂದೆಯಾದ ದೇವರು ಜೊತೆಯಲ್ಲಿದ್ದಾರೆ. ಅದೇ ಪ್ರಕಾರ ಪವಿತ್ರಾತ್ಮನು ಕೂಡ ಬೆಳೆಯುವಾಗಲೂ ಸುವಾರ್ತೆ ಮಾಡುವಾಗಲೂ ಎಲ್ಲ ಕಾಲದಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತರ ಜೊತೆಯಲ್ಲಿ ಇದ್ದಾರೆ. ಪ್ರಿಯರೇ, ಒಂದು ಮಾತನ್ನು ಗಮನಿಸೋಣ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 8ನೇ ವಚನದಿಂದ 11ನೇ ವಚನದವರೆಗೆ ನೋಡಿ ಪ್ರಿಯರೇ. ಫಿಲಿಪ್ಪನು, ಸ್ವಾಮಿ, ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಅಂದನು. ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಮಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದು ಹೇಗೆ? ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆ ಎಂದು ನೀನು ನಂಬುವುದಿಲ್ಲವೋ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ. ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ. ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆಂಬುವ ನನ್ನ ಮಾತನ್ನು ನಂಬಿರಿ. ಇಲ್ಲದಿದ್ದರೆ ಆ ಕ್ರಿಯೆಗಳನ್ನೇ ನೋಡಿ ನನ್ನ ಮಾತನ್ನು ನಂಬಿರಿ ಅಂತ. ನನ್ನಲ್ಲಿ ತಂದೆ ಇದ್ದಾರೆ. ಯೇಸು ಪ್ರಭು ಹೇಳುವಂಥ ಮಾತೇನಂತ ನೋಡುವಾಗ, ನನ್ನಲ್ಲಿ ತಂದೆ ಇದ್ದಾರೆ, ತಂದೆಯಲ್ಲಿ ನಾನಿದ್ದೇನೆ, ನನ್ನಲ್ಲಿ ತಂದೆ ಇದ್ದಾರೆ. ತಂದೆ ಅಂದರೆ ದೇವರು, ತಂದೆಯಾದ ದೇವರು. ತಂದೆಯಾದ ದೇವರು ಯೇಸು ಕ್ರಿಸ್ತರಲ್ಲಿದ್ದಾರಾ? ಯೇಸು ಕ್ರಿಸ್ತರಲ್ಲಿದ್ದಾರಂತೆ. ಇನ್ನೊಂದು ಮಾತನ್ನು ಕೂಡ ನೋಡೋಣ. ಯೋಹಾನನ ಬರೆದ ಸುವಾರ್ತೆ 17ನೇ ಅಧ್ಯಾಯ 20ನೇ ವಚನದಿಂದ. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 20ನೇ ವಚನದಿಂದ. ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬೋರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ, ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ನಾವು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು
ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನು ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ತಿಳಿದು ಬರುವುದು ಅಂತ. ಗಮನಿಸ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ, ಈ ಮಾತಿನಲ್ಲಿ ಇರುವಂಥ ಅರ್ಥ ಏನಪ್ಪ ಅಂತ ನೋಡುವಾಗ, ತಂದೆಯಾದ ದೇವರು ಯೇಸು ಕ್ರಿಸ್ತರಲ್ಲಿದ್ದಾರಂತೆ, ಯೇಸು ಕ್ರಿಸ್ತರ ಜೊತೆಯಲ್ಲಿದ್ದಾರೆ, ಯೇಸು ಕ್ರಿಸ್ತರಲ್ಲೇ ಇದ್ದಾರೆ. ಯೇಸು ಕ್ರಿಸ್ತರಲ್ಲಿ ತಂದೆಯಾದ ದೇವರು ಇದ್ದು ಯೇಸು ಪ್ರಭು ಮಾಡುವಂಥ ಪ್ರತಿ ಕಾರ್ಯಕ್ರಮಗಳನ್ನು, ಕ್ರಿಯೆಗಳನ್ನು ನೋಡಿ, ಯೇಸು ಕ್ರಿಸ್ತರನ್ನು ನೋಡಿ ತಂದೆಯಾದ ದೇವರು ಸಂತೋಷ ಪಡ್ತಾ ಇದ್ದಾನೆ, ಆನಂದ ಪಡ್ತಾ ಇದ್ದಾನೆ. ದೇವರು ಯಾರನ್ನು ನೋಡಿ ಸಂತೋಷ ಪಡ್ತಾ ಇದ್ದಾನೆ? ಯೇಸು ಪ್ರಭುವನ್ನು ನೋಡಿ. ಯೇಸು ಪ್ರಭು ಜೊತೆಯಲ್ಲಿ ಅವರಲ್ಲಿ ಇದ್ದಾರೆ. ಎರಡನೇದಾಗಿ ಅವರು ಮಾಡುವಂಥದ್ದನ್ನು ನೋಡಿ, ಅವರನ್ನು ನೋಡಿ ತಂದೆಯಾದ ದೇವರು ಸಂತೋಷ ಪಡುತ್ತಿದ್ದಾರೆ. ಆ ಮಾತಿಯಲ್ಲಿರುತ್ತೆ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನವನ್ನು ನೋಡೋಣ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನ. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಯಿತು. ಈತನನ್ನು ನಾನು ಮೆಚ್ಚಿದ್ದೇನೆ ಅಂತ ಅಂದರೆ, ತೆಲುಗಲ್ಲಿ ನೋಡುವಾಗ ಈ ಮಾತು, ಈತನಲ್ಲಿ ನಾನು ಸಂತೋಷ ಪಡ್ತಾ ಇದ್ದೀನಿ, ಈತನಲ್ಲಿ ನಾನು ಸಂತೋಷ ಪಡ್ತಾ ಇದ್ದೀನಿ ಅಂತ. ಅಂದರೆ ತಂದೆಯಾದ ದೇವರು ಯೇಸು ಕ್ರಿಸ್ತರನ್ನು ಮೆಚ್ಚಿದ್ದಾರೆ. ಎರಡನೇದಾಗಿ ಯೇಸು ಕ್ರಿಸ್ತರಲ್ಲಿ ಸಂತೋಷ ಪಡ್ತಾ ಇದ್ದಾರೆ. ಯೇಸು ಕ್ರಿಸ್ತರಲ್ಲಿ ಇದ್ದಾರೆ. ಯೇಸು ಕ್ರಿಸ್ತರಲ್ಲಿ ಇರುವಂಥ ತಂದೆಯಾದ ದೇವರು ಸಂತೋಷ ಪಡ್ತಾ ಇದ್ದಾರೆ. ಯಾಕೆ ಸಂತೋಷ? ಯಾಕೆ ಅಂತ ನೋಡುವಾಗ, ದೇವರ ಮಕ್ಕಳನ್ನು ಪ್ರಭು ಕಾಪಾಡೋದಕ್ಕೆ ಬಂದಿದ್ದಾನೆ. ಸೈತಾನನ ಹತೋಟಿಯಲ್ಲಿ ಇದ್ದಂಥ ಮಾನವರನ್ನು ಬಿಡಿಸೋದಕ್ಕೆ, ರಕ್ಷಿಸೋದಕ್ಕೆ, ಕಾಪಾಡೋದಕ್ಕೆ ಬಂದಿದ್ದಾನೆ. ನನಗೋಸ್ಕರ ಸಿದ್ಧನಾಗಿದ್ದಾನೆ ಸುವಾರ್ತೆ ಸಾರೋದಕ್ಕೆ ಅಂತೇಳಿ ತಂದೆಯಾದ ದೇವರು ಪ್ರಭುವನ್ನು ನೋಡಿ ಸಂತೋಷ ಪಡುವಂಥದ್ದು. ಯೇಸು ಪ್ರಭು ಕೂಡ ಆತ್ಮನಲ್ಲಿ ದೇವರಲ್ಲಿ ಸಂತೋಷ ಪಡ್ತಾ ಇದ್ದಾನೆ. ಆ ಮಾತಿಯಲ್ಲಿರುತ್ತೆ ನೋಡಿ, ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 21ನೇ ವಚನ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 21ನೇ ವಚನ 22ನೇ ವಚನ ನೋಡೋಣ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 21ನೇ ವಚನ 22ನೇ ವಚನ. ಅದೇ ಗಳಿಗೆಯಲ್ಲಿ ಆತನು ಪವಿತ್ರಾತ್ಮನ ಪ್ರೇರಣೆಯಿಂದ ಉಲ್ಲಾಸಗೊಂಡು ಹೇಳಿದ್ದೇನೆಂದರೆ, ಉಲ್ಲಾಸ ಯಾವಾಗ ಬರುತ್ತೆ? ಸಂತೋಷ ಯಾವಾಗ ಬರುತ್ತೆ? ಅಂದರೆ ತಾವು ಏನು ಅಂದುಕೊಂಡಿದ್ದಾರೋ ಅದು ನೆರವೇರಿದಾಗ ಅವಾಗ ಉಲ್ಲಾಸ. ನಾವು ಕೂಡ ಪ್ರಿಯರ ದೇವರ ಮಕ್ಕಳಿರ, ಏನಾದರೂ ಕೆಲಸ ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕಂದಾಗ ಅದನ್ನು ನೆರವೇರಿಸಿದ ನಂತರ ಉಲ್ಲಾಸವಾಗುತ್ತೆ. ಯಾವುದೇ ಅಂದುಕೊಳ್ಳಿ, ಒಂದು ವ್ಯಾಪಾರ ಆಗಿರ್ಬೋದು, ಇಲ್ಲ ಒಂದು ಕೆಲಸ ಆಗಿರ್ಬೋದು, ಏನು ಅಂದುಕೊಂಡಿದ್ದೀವೋ ಅದು ನೆರವೇರಿದಾಗ ಉಲ್ಲಾಸ, ಸಂತೋಷ ಆಗುತ್ತೆ ರೀ. ಅವಾಗ ಯೇಸು ಪ್ರಭು ಕೂಡ ಉಲ್ಲಾಸ ಪಡ್ತಾ ಇದ್ದಾನೆ ಪವಿತ್ರಾತ್ಮನಲ್ಲಿ. ಪವಿತ್ರಾತ್ಮನು ಕೂಡ ಇದ್ದಾನ. ಯೇಸು ಪ್ರಭುವಲ್ಲಿ ತಂದೆಯಾದ ದೇವರು ಕೂಡ ಇದ್ದಾನ. ತಂದೆಯಾದ ದೇವರಿದ್ದಾನೆ, ಪವಿತ್ರಾತ್ಮನಿದ್ದಾನೆ ಏನ್ರಿ. ಅವಾಗ ಆ ಸಮಯದಲ್ಲಿ ಉಲ್ಲಾಸ ಪಡ್ತಾ ಇದ್ದೀನಿ ಅಂತೇಳಿ ಪ್ರಭು ಹೇಳುವಂಥದ್ದು. ತಂದೆಯಾದ ದೇವರು ಯೇಸು ಕ್ರಿಸ್ತರನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಯೇಸು ಪ್ರಭು ತಂದೆ ಜೊತೆಯಲ್ಲಿರುವಂಥದ್ದನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಅದೇ ಪ್ರಕಾರ ಯೇಸು ಪ್ರಭು ಮಾಡುವಂಥ ಕ್ರಿಯೆಗಳನ್ನು ನೋಡಿ, ಸುವಾರ್ತೆಯನ್ನು ನೋಡಿ ಪರಲೋಕದಲ್ಲಿದ್ದಂಥ ಕೋಟ್ಯಾನುಕೋಟಿ ದೇವದೂತರು ಕೂಡ ಸಂತೋಷ ಪಡುವಂಥದ್ದು, ದೇವದೂತರು ಕೂಡ ಸಂತೋಷ ಪಡುವಂಥದ್ದು ನಡೀತಾ ಇದೆ. ಇಲ್ಲಿ ಗಮನಿಸ್ರಿ, ತಂದೆಯಾದ ದೇವರು ಇದ್ದಾನೆ. ಎಂದಿನಿಂದ ಜೊತೆಯಲ್ಲಿದ್ದಾನೆ? ಜಗತ್ತು ಉಂಟಾಗಲಾರದ ಮೊದಲು ಕೂಡ ದೇವರ ಜೊತೆಯಲ್ಲಿ ಯೇಸು ಪ್ರಭು ಇದ್ದಾರ, ದೇವರ ಬಳಿಯಲ್ಲಿದ್ದಾರ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು, ಆತನ ಮೂಲಕ ಎಲ್ಲ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆ ವಾಕ್ಯವೇ ಶರೀರಧಾರಿಯಾಗಿ ಬಂದನು. ಹೌದಲ್ವ? ಇವೆಲ್ಲ ಮಾತು ನಮ್ಗೆ ಗೊತ್ತಿರುವಂಥ ವಿಷಯಗಳು.
ಅಂದರೆ ಈ ಮಾತಿನಲ್ಲಿ ಅರ್ಥ ಏನು ಗೊತ್ತಾಗತ್ತೆ? ಜಗತ್ತುಂಟಾಗಲಾರ್ದ ಮೊದಲು ಯೇಸು ಪ್ರಭು ದೇವರ ಬಳಿಯಲ್ಲಿದ್ದಾರೆ. ದೇವರ ಬಳಿಯಲ್ಲಿದ್ದಾರೆ. ದೇವರನ್ನ ಬಿಟ್ಟು ಒಂದೇ ಒಂದು ಕ್ಷಣ ಎಲ್ಲಾದರೂ ದೂರ ಇದ್ದಾರಾ? ದೇವರನ್ನು ಬಿಟ್ಟು ಒಂದೇ ಒಂದು ಕ್ಷಣ ಯಾವತ್ತಾದರೂ ಎಂದಾದರೂ ಒಂದು ಗಳಿಗೆಯಲ್ಲಿ ದೂರ ಇದ್ದಾರಾ? ಇಲ್ಲ. ಇಲ್ಲ ಪ್ರಿಯರ ದೇವ್ರ ಮಕ್ಕಳಿರ, ಜಗತ್ತು ಉಂಟಾಗಲಾರ್ದ ಮೊದಲು, ಅಂದರೆ ಈ ಜಗತ್ತಿದೆಯಲ್ಲ, ಆಕಾಶ ಭೂಮಿ, ಈ ಜಗತ್ತು, ಈ ಜಗತ್ತಿನಲ್ಲಿರುವಂಥ ಜೀವರಾಶಿಗಳಾಗಿರ್ಬೋದು, ಇದು ಯಾವುದೇ ಆಗಲಿ ಇಲ್ಲದೇ ಇರುವಾಗ, ಜಗತ್ತೇ ಇಲ್ಲದೆ ಇರುವಾಗ ಯೇಸು ಪ್ರಭು ದೇವರ ಬಳಿಯಲ್ಲಿದ್ದಾರೆ. ದೇವರ ಬಳಿಯಲ್ಲಿದ್ದಂಥ ಆತನು ಯಾವತ್ತಾದರೂ ಯಾವ ಗಳಿಗೆಯಲ್ಲಾದರೂ ದೇವರಿಂದ ದೂರವಾಗಿರುವಂಥದ್ದು, ದೇವರನ್ನ ಬಿಟ್ಟಿರುವಂಥದ್ದು ಎಲ್ಲಾದರೂ ನೋಡ್ತೀವ? ಈ ಒಂದು ವಿಷಯವನ್ನಂತೂ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಅಂಥ ಘಟನೆಗಳು ಎಲ್ಲಿ ಕೂಡ ಕಾಣಲ್ಲ, ಎಲ್ಲಿ ಕಾಣಲ್ಲ. ಹೋಗಲಿ, ಭೂಮಿ ಮೇಲೆ ಬಂದ ಮೇಲೆ, ಭೂಮಿಯ ಮೇಲೆ ಬರ್ತಾರಲ್ಲ, ಮನುಷ್ಯನ ಆಕಾರವನ್ನು ಧರಿಸ್ಕೊಂಡು, ನಮ್ಮಂಥ ದೇಹವನ್ನು ಧರಿಸ್ಕೊಂಡು, ಅಂದರೆ ಕನ್ನಿಕೆಯಾಗಿರುವಂಥ ಮರಿಯಳ ಮೂಲಕ ಗರ್ಭದಲ್ಲಿ ಒಂದು ದೇಹವನ್ನು ಧರಿಸ್ಕೊಂಡು ಬರ್ತಾರಲ್ವ. ಬಂದ ಮೇಲೆ ಏನಾದರೂ ಮಗುವಾಗಿದ್ದಾಗ ದೇವರು ದೂರವಾಗಿದ್ದಾರಾ? ಇಲ್ಲ. ಬೆಳೆಯುವಾಗ ದೇವರು ದೂರವಾಗಿದ್ದಾರಾ? ಇಲ್ಲ. ಬೆಳೆದ ನಂತರ ದೀಕ್ಷಾಸ್ನಾನ ಪಡೆದಾಗ? ಇಲ್ಲ ಪ್ರಿಯರೇ, ಜೊತೆಯಲ್ಲೇ ಇದ್ದಾರೆ. ಮತ್ತು ಯಾವಾಗ ಕೈ ಬಿಡ್ತಾರೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಶಿಲುಬೆಯ ಮರಣವನ್ನು ಹೊಂದುವಂಥ ಆ ಸಮಯದಲ್ಲಿ ಕೈ ಬಿಡುವಂಥ ಒಂದು ಪರಿಸ್ಥಿತಿಯನ್ನು ನೋಡ್ತೀವಿ. ಒಂದು ಸಾರಿ ಯೆಶಾಯನ ಗ್ರಂಥಕ್ಕೆ ಬರೋಣ. ಯೆಶಾಯನ ಗ್ರಂಥ 53ನೇ ಅಧ್ಯಾಯ, ಯೆಶಾಯನ ಗ್ರಂಥ 53ನೇ ಅಧ್ಯಾಯ 5ನೇ ವಚನದಿಂದ ನೋಡಿ ಪ್ರಿಯರೇ. ಯೆಶಾಯನ ಗ್ರಂಥ 53ನೇ ಅಧ್ಯಾಯ 5ನೇ ವಚನ. ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷಫಲವನ್ನು ಯೆಹೋವನು ಆತನ ಮೇಲೆ ಹಾಕಿದನು, ಆತನ ಮೇಲೆ ಹಾಕಿದನು. ಈ ವಚನದಲ್ಲಿ ನೋಡುವಾಗ ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು ಅಂತ. ಆತನಿಗೆ ಗಾಯ, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು. ಯೇಸು ಪ್ರಭುವನ್ನು ಶಿಲುಬೆಗೆ ಒಪ್ಪಿಸ್ತಾರೆ. ಯೇಸು ಪ್ರಭುವನ್ನು ಶಿಲುಬೆಗೆ ಒಪ್ಪಿಸಿದಾಗ ಬೆತ್ತದ ಮೂಲಕ ತಲೆ ಮೇಲೆ ಮುಳ್ಳಿನ ಕಿರೀಟ ಎಣೆದು ಒಡೆದು, ಆಮೇಲೆ ಗೊಲ್ಗಾತ್ ಎನ್ನುವಂಥ ಒಂದು ಸ್ಥಳಕ್ಕೆ, ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಾರೆ. ಅನೇಕ ಪೆಟ್ಟುಗಳು. ಇವೆಲ್ಲ ಯಾಕೆ ಅನುಭವಿಸ್ಬೇಕಾಗಿತ್ತು ಅಂತ ನೋಡುವಾಗ, ಯಾಕೆ ಅನುಭವಿಸ್ಬೇಕಿದೆಲ್ಲ? ತಲೆ ಮೇಲೆ ಮುಳ್ಳಿನ ಕಿರೀಟವನ್ನು ಯೇಸು ಕ್ರಿಸ್ತರ ಮೇಲೆ ಇಡ್ತಾ ಇದ್ದಾರೆ. ತಡಿಬೇಕಂದ್ರೆ ಆಗುತ್ತಾ ಯೇಸು ಪ್ರಭುವಿಗೆ? ದೊಡ್ಡ ಕೆಲಸ ಅಲ್ಲ. ಯೇಸು ಪ್ರಭು ಅವರನ್ನು ತಡಿಬೇಕಂದ್ರೆ ಯೇಸು ಪ್ರಭುವಿಗೆ ದೊಡ್ಡ ಕೆಲಸ ಅಲ್ಲ ರೀ. ಒಂದು ವೇಳೆ ಈ ದಂಡನೆಯನ್ನು ಅಲ್ಲಿರುವಂಥ ಎಲ್ಲರಿಗೂ ಯೇಸು ಪ್ರಭು ಕೊಡುವಂಥ ಶಕ್ತಿ ಉಳ್ಳಂಥ ಮಹಾಶಕ್ತನು. ಅಲ್ಲಿ ಎಷ್ಟು ಮಂದಿ ಪ್ರಜೆಗಳಿದ್ದಾರೋ, ಆತನ ಮೇಲೆ ಎಷ್ಟು ಮಂದಿ ನಿಂದಿಸ್ತಾ ಇದ್ದಾರೋ, ಆತನಿಗೆ ಎಷ್ಟು ಮಂದಿ ನಿಂದನೆ ಆಗ್ತಾ ಇದ್ದಾರೋ, ಅವರೆಲ್ಲರನ್ನು ಕೂಡ ದಂಡಿಸುವಂಥ, ಕೊಂದಾಕುವಂಥ ಶಕ್ತಿ ಉಳ್ಳ ಆತನು. ಅಷ್ಟೇ ಯಾಕೆ, ಗಾಳಿಯನ್ನು ತಡೆಯುವಂಥ ಆತನು, ಸೂರ್ಯನನ್ನು ತಡೆಯುವಂಥ ಆತನು, ಟೋಟಲ್ ಪಂಚಭೂತಗಳನ್ನು ತಡೆಯುವಂಥ ಮಹಾಶಕ್ತನು ಕ್ರಿಸ್ತನು. ಆಗಿರುವಾಗ ಯಾಕೆ ತಲೆ ಬಾಗಿಸಿದ್ದಾನೆ? ಯಾಕೆ ಆತನು ತಲೆ ಬಾಗಿಸಿದ್ದಾನೆ? ಯಾಕೆ ವಿಧೇಯನಾಗಿದ್ದಾನೆ? ಯಾಕೆ ಪೆಟ್ಟುಗಳನ್ನು ತಿಂದಿದ್ದಾನೆ? ಯಾಕೆ ಗಾಯವನ್ನು ಮಾಡುವಂಥ ಸಮಯದಲ್ಲಿ ಮೌನವಾಗಿದ್ದಾನೆ ಅಂತ ನೋಡುವಾಗ ಕಾರಣ ಒಂದೇ, ಅದು ಮನುಷ್ಯರ ಅಪರಾಧಗಳು, ನಮ್ಮ ಅಪರಾಧಗಳು.
ಭೂಲೋಕದಲ್ಲಿದ್ದಂಥ ಮನುಷ್ಯರ ಅಪರಾಧಗಳು, ಪಾಪಗಳು. ಪಾಪದಲ್ಲಿ ಸತ್ತರೆ ನಷ್ಟ ಯಾರಿಗಾದ್ರೂ ಇದೆಯಾ? ನಾವು ನಷ್ಟ ಹೋಗ್ತೀವಿ. ಪಾಪದಲ್ಲಿ ಸತ್ತರೆ ಈ ಸಮಾಜ ನಷ್ಟ ಹೋಗುತ್ತೆ. ಯಾಕೆಂದರೆ ದೇವರ ಬಳಿಯಲ್ಲಿ ಸೇರಬೇಕಾದ್ರೆ, ದೇವರ ಬಳಿಯಲ್ಲಿ ಒಬ್ಬ ಮನುಷ್ಯನು ಸೇರಬೇಕಾದ್ರೆ ಅವನು ಪರಿಶುದ್ಧನಾಗಿ ಸೇರಬೇಕು. ಪರಿಶುದ್ಧನಾಗಿ ಸೇರಬೇಕು. ಅವನು ಪರಿಶುದ್ಧನಾಗಿ ದೇವರ ಬಳಿಗೆ ಸೇರಬೇಕಾದ್ರೆ ಪರಿಶುದ್ಧರಾಗಿ ಮಾಡೋರು ಯಾರು? ಒಬ್ಬ ಪಾಪಿ ತನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಪರಿಶುದ್ಧನಾಗಬೇಕಾದ್ರೆ ಯೇಸು ಪ್ರಭು ಈ ಲೋಕಕ್ಕೆ ಬರಬೇಕು. ದೈವಕುಮಾರನು ಬಂದು ಪಾಪವನ್ನು ಕುರಿತು, ನೀತಿಯನ್ನು ಕುರಿತು ಮನವರಿಕೆ ಮಾಡಿ, ದೇವರ ಜ್ಞಾನವನ್ನು ಸಾರಿ, ಸೈತಾನನ ಹತೋಟಿಯಲ್ಲಿ ಇದ್ದಂಥ ಇವರನ್ನು ಬಿಡಿಸಬೇಕು. ಬಿಡಿಸೋದಕ್ಕೆ ಬಂದಿರುವಂಥ ಈತನು ಬಲಿಯಾಗಬೇಕು. ಬಲಿಯಾಗಬೇಕು ಎನ್ನುವಂಥ ವಿಷಯ ದೇವರು ಕ್ರಿಸ್ತ ಪೂರ್ವದಲ್ಲಿ ಭಕ್ತರ ಮೂಲಕ ಬರೆಸಿದ್ದಾನೆ. ಕ್ರಿಸ್ತ ಪೂರ್ವದಲ್ಲಿ ಎಷ್ಟೋ ಮಂದಿ ಪ್ರವಾದಿಗಳು ಬರೆದಿದ್ದಾರೆ. ಅದೇ ಪ್ರಕಾರ ಜಗತ್ತು ಉಂಟಾಗಲಾರ್ದ ಮೊದಲೇ ಈ ಒಂದು ಸಂಕಲ್ಪ ದೇವರ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ದೇವರು ನೇಮಿಸಿದ್ದಾರೆ. ಜಗತ್ತು ಉಂಟಾಗಲಾರ್ದ ಮೊದಲೇ ದೇವರು ಯೇಸು ಕ್ರಿಸ್ತರನ್ನು ನೇಮಿಸಿದ್ದಾರೆ. ಸೈತಾನನು ಬರ್ತಾನೆಂದು, ಸೈತಾನನು ದೇವರ ಮಕ್ಕಳಾಗಿರುವಂಥ ಮಾನವರನ್ನು ತನ್ನ ಹತೋಟಿಯಲ್ಲಿ ಸೇರಿಸ್ಕೊಳ್ತಾನೆ ಎಂದು, ಆ ಸೈತಾನನಲ್ಲಿ ಸೇರಿಸಲ್ಪಟ್ಟಿರುವಂಥ ದೇವರ ಮಕ್ಕಳನ್ನು ಬಿಡಿಸಬೇಕಾದರೆ ದೈವಕುಮಾರನಾಗಿರುವಂಥ ಕ್ರಿಸ್ತನು ಬರಬೇಕೆಂದು, ಈ ಕ್ರಿಸ್ತನ ಮೂಲಕ ರಕ್ಷಣೆ ಮಾರ್ಗವನ್ನು ಉಂಟಾಗಬೇಕೆಂದು ತಂದೆಯಾದ ದೇವರು ಮುಂಚಿತವಾಗಿಯೇ ಬರೆದಿದ್ದಾರೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನವನ್ನು ನೋಡಿ ಮತ್ತೆ ಯೆಶಾಯ ಗ್ರಂಥಕ್ಕೆ ಹೋಗೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಯಾಕೆ ಪ್ರತ್ಯಕ್ಷನಾಗಿದ್ದಾನೆ ಅಂತ ನೋಡುವಾಗ ಒಂದು ಸಾರಿ 17ನೇ ವಚನದಿಂದ ನೋಡ್ಕೊಂಡು ಬರೋಣ ಪ್ರಿಯರೇ. 17ನೇ ವಚನದಿಂದ, ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವಾತನನ್ನು ನೀವು ತಂದೆಯೆಂದು ಕರೆಯೋರಾಗಿರಲಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿಯುಳ್ಳವರಾಗಿ ಕಳೆಯಿರಿ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ. ಅಂದರೆ ನಿಮಗೆ ಬಿಡುಗಡೆ ಆಗುವಂಥದ್ದು ಅಂದರೆ ಸೈತಾನನಿಂದ ಬಿಡುಗಡೆ, ಪಾಪದಿಂದ ಬಿಡುಗಡೆಯಾಗುವಂಥದ್ದು, ಸೈತಾನನಿಂದ ಬಿಡುಗಡೆಯಾಗುವಂಥದ್ದು ಈ ಲೋಕದಲ್ಲಿ ಯಾವುದೋ ವಸ್ತುಗಳ ಮೂಲಕ, ಯಾವುದೋ ಬಲಿಯಿಂದ ನಿಮಗೆ ಬಿಡುಗಡೆ ಇಲ್ಲ. ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರೈಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಅಂದರೆ ಯೇಸು ಕ್ರಿಸ್ತರ ರಕ್ತದ ಮೂಲಕನೇ ನಿಮಗೆ ಬಿಡುಗಡೆ. ಯೇಸು ಕ್ರಿಸ್ತನ ಅಮೂಲ್ಯವಾದಂಥ ಶ್ರೇಷ್ಠವಾದಂಥ ರಕ್ತದ ಮೂಲಕ ನಿಮಗೆ ಪಾಪ ಕ್ಷಮಾಪಣೆ ಇದೆ, ನಿಮಗೆ ಬಿಡುಗಡೆ ಇದೆ, ನಿಮಗೆ ರಕ್ಷಣೆ ಇದೆ. ಈ ರಕ್ಷಣೆ ಮಾರ್ಗವನ್ನು ಬರಬೇಕೆಂದು, ಲೋಕಕ್ಕೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿ ಕೊಡಬೇಕು ಎಂದು ಜಗದುತ್ಪತ್ತಿಗೆ ಮುಂಚಿತವಾಗಿಯೇ ದೇವರು ನೇಮಿಸಿದ್ದಾರಂತೆ ಪ್ರಿಯರ ದೇವರ ಮಕ್ಕಳು. 20ನೇ ವಚನದಲ್ಲಿ ನೋಡುವಾಗ ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಅಂದರೆ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಶಿಲುಬೆ ಮರಣವನ್ನು ಹೊಂದಿದ್ದಾನಲ್ವಾ, ಶಿಲುಬೆ ಮರಣವನ್ನು ಹೊಂದಬೇಕು, ಎಲ್ಲರಿಗೋಸ್ಕರ ಬಲಿ ಆಗಬೇಕು, ಎಲ್ಲರಿಗೋಸ್ಕರ ರಕ್ತವನ್ನು ಸುರಿಸಬೇಕು, ಬಂಧಿಸಲ್ಪಟ್ಟವರನ್ನು ಬಿಡಿಸಬೇಕು ಎನ್ನುವಂಥ ಒಂದು ಸಂಕಲ್ಪ ಜಗತ್ತು ಉಂಟಾಗಲಾರ್ದ ಮೊದಲೇ ದೇವರು ನೇಮಿಸಿರುವಂಥದ್ದು. ನಿನಗೆ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ. ಪಾಪ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ದೇವರ ಧರ್ಮವನ್ನು ಮೀರುವಂಥದ್ದೇ ಪಾಪ.
ಮೊಟ್ಟ ಮೊದಲು ದೇವರನ್ನು ತಿಳಿದುಕೊಳ್ಳದೆ ಇರುವಂಥದ್ದು ಅದೊಂದು ಪಾಪ. ಆನಂತರ ದೇವರನ್ನ ತಿಳ್ಕೊಂಡಿದ್ದೀವಿ ಅಂತ ಹೇಳಿ ಈ ಸಮಾಜದಲ್ಲಿ ಅನೇಕ ಅಪರಾಧಗಳಲ್ಲಿ ಬೀಳ್ತಾ ಇದ್ದೀವಿ. ಕಣ್ಣಿನ ಮೂಲಕ, ಶರೀರ ಮೂಲಕ, ದೇಹದ ಮೂಲಕ ಅನೇಕ ಪಾಪಗಳು ನಡೀತಾ ಇದೆ. ಇವೆಲ್ಲ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, ದೇವರ ಧರ್ಮವನ್ನು ಮೀರುವಂಥದ್ದು. ದೇವರ ಧರ್ಮವನ್ನು ಮೀರಿದರೆ ಪಾಪ ಮಾಡಿದ್ರೆ ಅದರ ಮೂಲಕ ಸಿಕ್ಕುವಂಥದ್ದು ಸಂಬಳ ಮರಣ, ಅಂದರೆ ಎರಡನೇ ಮರಣ ಅಂದರೆ ಬೆಂಕಿಯ ಕೆರೆ. ಎರಡನೇ ಮರಣ ಅಂದರೆ ಬೆಂಕಿಯ ಕೆರೆ, ಬೆಂಕಿ ಗಂಧಕ, ಅಂದರೆ ಆತ್ಮ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಅಂಥ ಪರಿಸ್ಥಿತಿ ಮನುಷ್ಯನು ತಂದುಕೊಂಡಿದ್ದಾನೆ. ಇಂಥ ಪರಿಸ್ಥಿತಿಯಿಂದ ಬಿಡಿಸಬೇಕಾದ್ರೆ ಯಾರು ಬಂದಿದ್ದಾರಂತ ನೋಡುವಾಗ 1ನೇ ಶತಮಾನದಲ್ಲಿ ಪ್ರಭು ಬಂದು ಜೀವಿಸಿ ಸುವಾರ್ತೆ ಮಾಡಿ ನಮ್ಮೆಲ್ಲರಿಗಾಗಿ ಏನ್ರಿ ಬಲಿಯಾಗಿರುವಂಥ ವಿಷಯವನ್ನು, ಅದೇ ಯೆಶಾಯ ಗ್ರಂಥದಲ್ಲಿ ಕ್ರಿಸ್ತ ಪೂರ್ವ 700 ವರ್ಷಗಳ ಹಿಂದೇನೆ ಬರೆಯಲ್ಪಟ್ಟಿದೆ ಪ್ರಿಯರೇ. ಯೆಶಾಯನ ಗ್ರಂಥ 53ನೇ ಅಧ್ಯಾಯ 5ನೇ ವಚನದಿಂದ, ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು. ಅಂದರೆ ನಾವು ಮಾಡುವಂಥ ದ್ರೋಹದ ಕೆಲಸದ ಮೂಲಕನೇ ಆತನಿಗೆ ಗಾಯವಾಗಿದೆಯಂತೆ. ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ದಾರಿ ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಆತನ ಮೇಲೆ ಹಾಕಿದನು. ನಮ್ಮೆಲ್ಲರ ದೋಷ ಫಲವನ್ನು ನಾವು ಮಾಡಿರುವಂಥ ಪಾಪಗಳ ನಿಮಿತ್ತವಾಗಿ ನಾವು ಅನುಭವಿಸಬೇಕು. ಆದರೆ ಯಾರು ಅನುಭವಿಸಿದ್ದಾರೆ ಅಂತ ನೋಡುವಾಗ ನಮ್ಮೆಲ್ಲರ ಪಾಪಗಳ ನಿಮಿತ್ತವಾಗಿ ಆತನಿಗೆ ಶಿಕ್ಷೆ ಕೊಟ್ಟಿದ್ದಾನಂತ ದೇವರು. ಆತನು ಅನುಭವಿಸ್ಬೇಕು ಅಂತೇಳಿ. ಅಂದರೆ ಆತನು ತಪ್ಪು ಮಾಡಿಲ್ಲ, ಪಾಪ ಮಾಡಿಲ್ಲ ರೀ. ಪರಿಶುದ್ಧನು, ನೀತಿವಂತನು. ಅಂದರೆ ಲೋಕದಲ್ಲಿ ಇದ್ದಂಥ ಸರ್ವ ಮಾನವರನ್ನು ಕಾಪಾಡಿಕೊಳ್ಳೋದಕ್ಕೆ, ಸರ್ವ ಮಾನವರನ್ನು ದೇವರ ಬಳಿಗೆ ಸೇರಿಸೋದಕ್ಕೆ ಆತನು ಬಲಿಯಾಗಿರುವಂಥದ್ದು. ಇದು ಯಾರಿಗೆ ಅರ್ಥ ಆಗ್ತಾ ಇದೆ ಅಂತ ನೋಡುವಾಗ, ಯಾರು ಅರ್ಥ ಮಾಡಿಕೊಳ್ಳೋರು ಯಾರಿದ್ದಾರೆ? ಲೋಕದಲ್ಲಿ ಅನೇಕ ತಪ್ಪುಗಳನ್ನು ಹಿಡಿಯೋರೇ ಇದ್ದಾರೆ. ಅರ್ಥ ಮಾಡಿಕೊಳ್ಳೋರು ಬಹಳ ಕಡಿಮೆ. ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಡೆದರೆ ನಾವು ಭಾಗ್ಯವಂತರಾಗ್ತೀವಿ. ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಆತನ ಮೇಲೆ ಹಾಕಿದನು. ಆತನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ವಧಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು. ಬಾಯಿ ತೆರೆಯಲೇ ಇಲ್ಲ. ಹಿಂಸೆ ಅನ್ಯಾಯದಿಂದ ಕೊಲ್ಲಲ್ಪಟ್ಟನು. ಆಹಾ, ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಆತನ ಮೇಲೆ ಬಿತ್ತಲ್ಲ ಎಂದು ಆತನ ಕಾಲದವರಲ್ಲಿ ಯಾರು ಮನ ಮುಟ್ಟಿ ಮರಗಿದರು. ಆತನು ಯಾವ ಅನ್ಯಾಯವನ್ನು ಮಾಡದಿದ್ದರೂ, ಆತನ ಬಾಯಲ್ಲಿ ಯಾವ ವಂಚನೆ ಇಲ್ಲದಿದ್ದರೂ, ಆತನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಆತನನ್ನು ಹೂಣಿಟ್ಟರು. ಆತನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಅಂದರೆ ಜಗತ್ತು ಉಂಟಾಗಲಾರ್ದ ಮೊದಲೇ ತಂದೆಯಾದ ದೇವರ ಬಳಿಯಲ್ಲಿ ಇದ್ದಂಥ ಪ್ರಭುವು ಏನ್ರಿ ಜೊತೆಯಲ್ಲಿದ್ದಂಥ ಪ್ರಭುವನ್ನು ಜಜ್ಜಬೇಕು ಅಂತ ಹೇಳಿ ಪ್ರಿಯರಾದ ದೇವರ ಮಕ್ಕಳಿರ ಜಗತ್ತುಂಟಾಗಲಾರ್ದ ಮೊದಲೇ ನೇಮಿಸಿದ್ದಾನಂತೆ. ಆ ಸಮಯ ಬಂದಾಗ ಅಂದರೆ 1ನೇ ಶತಮಾನದಲ್ಲಿ ಆ ಸಮಯ ಬಂದಾಗ ದೇವರು ಕೈ ಬಿಡುವಂಥದ್ದು. ಯಾವ ಸಮಯ? ಅರೆಸ್ಟ್ ಮಾಡುವಂಥ ಸಮಯ. ಯೇಸು ಪ್ರಭುವನ್ನು ಅರೆಸ್ಟ್ ಮಾಡ್ತಾರಲ್ವ,
1ನೇ ಶತಮಾನದಲ್ಲಿ ಅರೆಸ್ಟ್ ಮಾಡುವಂಥ ಸಮಯ, ಬಂಧಿಸುವಂಥ ಸಮಯ ಬರುತ್ತಲ್ಲ, ಆವಾಗ ದೇವರು ಕೈ ಬಿಡುವಂಥದ್ದು. ಯಾಕೆಂದರೆ ದೇವರು ಕೈ ಬಿಡದೆ ಹೋದರೆ ಯೇಸು ಪ್ರಭುವನ್ನು ಅರೆಸ್ಟ್ ಮಾಡೋದಿಲ್ಲ. ದೇವರು ಕೈ ಬಿಡದೆ ಹೋದರೆ ಯೇಸು ಪ್ರಭುವನ್ನು ಅರೆಸ್ಟ್ ಮಾಡೋದಿಲ್ಲ. ಅರೆಸ್ಟ್ ಮಾಡದೆ ಹೋದರೆ, ಬಂಧಿಸದೆ ಹೋದರೆ ಶಿಲುಬೆಯ ಮೇಲೆ ಮರಣ ಹೊಂದೋದಿಲ್ಲ. ಶಿಲುಬೆಯ ಮೇಲೆ ಮರಣ ಹೊಂದದೆ ಹೋದರೆ ಲೋಕಕ್ಕೆ ಪಾಪ ಕ್ಷಮಾಪಣೆ ಎನ್ನುವಂಥ ಮಾರ್ಗ ಬರೋದಿಲ್ಲ. ಲೋಕಕ್ಕೆ ಪಾಪ ಕ್ಷಮಾಪಣೆ ಎನ್ನುವಂಥ ಮಾರ್ಗ ಬಾರದೆ ಹೋದರೆ ಪ್ರತಿ ಮನುಷ್ಯನು ಸತ್ತ ಮೇಲೆ ಬೆಂಕಿಯ ಕೊಂಡಕ್ಕೆ ಹೋಗ್ತಾನೆ. ಪ್ರತಿ ಮನುಷ್ಯನು ಸತ್ತ ಮೇಲೆ ಬೆಂಕಿಯ ಕೊಂಡಕ್ಕೆ ಹೋಗ್ತಾನೆ, ಬೆಂಕಿಯ ಕೊಂಡ ನರಕಕ್ಕೆ ಹೋಗ್ತಾನೆ. ಮತ್ತು ನರಕಕ್ಕೆ ಹೋಗದಂತೆ ಕಾಪಾಡಬೇಕಾದ್ರೆ ಒಂದು ಮಾರ್ಗವನ್ನು ತೋರಿಸ್ಬೇಕು. ಲೋಕಕ್ಕೆ ಒಂದು ಮಾರ್ಗವನ್ನು ತೋರಿಸ್ಬೇಕಾದ್ರೆ ಪರಿಶುದ್ಧನಾದಂಥ ಕ್ರಿಸ್ತನು, ಪರಿಶುದ್ಧನಾದಂಥ ದೈವಕುಮಾರನು ಬಲಿಯಾಗಬೇಕು. ದೈವಕುಮಾರನು ಬಲಿಯಾಗಬೇಕು. ಏನ್ರಿ, ಒಂದು ಕುರಿ ಯಾವ ರೀತಿ ಬಲಿಯಾಗುತ್ತೋ ಅದೇ ಪ್ರಕಾರ ಪರಿಶುದ್ಧನಾದಂಥ ದೈವಕುಮಾರನು ಬಲಿಯಾಗಬೇಕು, ಯಜ್ಞವಾಗಿ ಅರ್ಪಿಸಲ್ಪಡಬೇಕು. ಈ ಲೋಕದಲ್ಲಿ ಆತನು ಬಲಿಯಾಗಬೇಕು. ಬಲಿ ಆಗಬೇಕಾದ್ರೆ ದೇವರು ಆ ಸಮಯದಲ್ಲಿ ಕೈ ಬಿಡಬೇಕು. ದೇವರು ಆ ಸಮಯದಲ್ಲಿ ಕೈ ಬಿಡಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ದೇವರು ಆ ಸಮಯದಲ್ಲಿ ಕೈ ಬಿಟ್ಟಾಗ, ತಂದೆಯಾದ ದೇವರು ಕೈ ಬಿಟ್ಟಾಗ ಯೇಸು ಪ್ರಭು ಪರಿಸ್ಥಿತಿ ಏನು? ಯೇಸು ಪ್ರಭು ಪರಿಸ್ಥಿತಿ ಏನು ಅಂದರೆ, ಪ್ರತಿನಿತ್ಯ ಕೂಡ ತಂದೆಯೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಪ್ರತಿನಿತ್ಯ ಕೂಡ ತಂದೆಯ ಸಹವಾಸದಲ್ಲಿದ್ದಾನೆ. ತಂದೆಯ ಅನ್ಯೋನ್ಯತೆ ಸಹವಾಸದಲ್ಲಿ ಯೇಸು ಪ್ರಭು ಇರುವಾಗ, ತಂದೆಯೊಟ್ಟಿಗೆ ಇರುವಾಗ, ತಂದೆಯಲ್ಲಿ ಆನಂದ ಪಡುವಾಗ, ಪ್ರತಿನಿತ್ಯ ಕೂಡ ಆತನೊಟ್ಟಿಗೆ ಮಾತನಾಡುವಂಥದ್ದು, ಆತನ ಬಳಿಯಲ್ಲಿ ಮಾತನಾಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು ಇವೆಲ್ಲ ನಡೆಯುವಾಗ ಏಕ್ದಮ್ ಆತನು ಕೈ ಬಿಟ್ಟರೆ, ಆತನು ದೂರವಾದರೆ ಆ ಸಮಯ ಹೇಗಿರುತ್ತೆ ಪ್ರಿಯರಾದ ದೇವರ ಮಕ್ಕಳಿರ? ನಮ್ಮ ಮಧ್ಯದಲ್ಲಿ ಪ್ರಿಯರೇ ಗಮನಿಸ್ರಿ, ತಂದೆ ಮಕ್ಕಳು ಒಂದು ಸ್ವಲ್ಪ ಗ್ಯಾಪ್ ಆದಾಗ, ದೂರವಾದಾಗ ಸ್ವಲ್ಪ ಹೃದಯದಲ್ಲಿ ಗೊಂದಲ ಇರುತ್ತೆ ರೀ. ಹೃದಯದಲ್ಲಿ ಗೊಂದಲ ಇರುವಂಥದ್ದು ಮನುಷ್ಯರ ಮಧ್ಯದಲ್ಲಿ. ಒಂದೇ ಒಂದು ಕ್ಷಣವೂ ಕೂಡ ಏನ್ರಿ, ತಂದೆ ಇಲ್ಲದೆ ಜೀವಿಸಿಲ್ಲ ರೀ ಪ್ರಭು. ತಂದೆಯಾದ ದೇವರು ಇಲ್ಲದೆ, ತಂದೆಯಾದ ಮಹಾಶಕ್ತನ ಇಲ್ಲದೆ ಯೇಸು ಪ್ರಭು ಜೀವಿಸಿಲ್ಲ. ಆದರೆ ಶಿಲುಬೆಯ ಮರಣವನ್ನು ಹೊಂದುವಂಥ ಪರಿಸ್ಥಿತಿ ಬಂದಾಗ, ಶಿಲುಬೆ ಹೊರುವಂಥ ಪರಿಸ್ಥಿತಿ ಬಂದಾಗ ತಂದೆಯಾದ ದೇವರು ಕೈ ಬಿಟ್ಟಿದ್ದಾರೆ ಪ್ರಿಯರೇ. ಕೈ ಬಿಡದೆ ಹೋದರೆ ಅರೆಸ್ಟ್ ಆಗಲ್ಲ. ಅರೆಸ್ಟ್ ಆಗದೆ ಹೋದರೆ ಶಿಲುಬೆ ಮರಣ ಹೊಂದಲ್ಲ, ಪಾಪ ಕ್ಷಮಾಪಣೆ ಬರಲ್ಲ. ಪಾಪ ಕ್ಷಮಾಪಣೆ ಬರದೆ ಹೋದರೆ ಲೋಕಕ್ಕೆ ಮೋಕ್ಷವಿಲ್ಲ. ಈ ಪ್ರಪಂಚಕ್ಕೆ ಮೋಕ್ಷ ಸಿಗಬೇಕಾದ್ರೆ ಆ ಮಹಾಪುರುಷನು ತಲೆ ಬಾಗಿಸ್ಬೇಕು. ಮಹಾಪುರುಷನು ಬಲಿಯಾಗಬೇಕು, ಯಜ್ಞವಾಗಿ ಸಮರ್ಪಣೆ ಆಗಬೇಕು. ಸಮರ್ಪಣೆ ಆಗಬೇಕಾದ್ರೆ ತಂದೆಯಾದ ದೇವರು ಕೈ ಬಿಡಬೇಕು. ಆ ಗಳಿಗೆಯಲ್ಲಿ ತಂದೆಯಾದ ದೇವರು ಆ ಗಳಿಗೆಯಲ್ಲಿ ಕೈ ಬಿಡಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಇದು ಕ್ರಿಸ್ತ ಪೂರ್ವದಲ್ಲಿ ಯೆಶಾಯನ ಮೂಲಕ ಬರೆಯಲ್ಪಟ್ಟಿದೆ. ಅದೇ ಪ್ರಕಾರ ಜಗತ್ತುಂಟಾಗಲಾರ್ದ ಮೊದಲೇ ದೇವರು ಸಂಕಲ್ಪ ಮಾಡಿಕೊಂಡಿದ್ದಾರೆ ಎನ್ನುವಂಥ ವಿಷಯ ಪೇತ್ರನು ಬರೀತಾನೆ. ಪೇತ್ರನು ಬರೆಯುವಂಥದ್ದು ಅಂದರೆ ಆ ಸಮಯ, ಆ ಗಳಿಗೆಯಲ್ಲಿ ದೇವರು ಕೈ ಬಿಡಬೇಕು ಪ್ರಭುವನ್ನು. ಕೈ ಬಿಡದೆ ಹೋದರೆ ವಿಮೋಚನೆ ಕಾರ್ಯಕ್ರಮ ನಡೆಯಲ್ಲ, ನಿರ್ಗಮ ಕಾರ್ಯಕ್ರಮ ನಡೆಯಲ್ಲ. ವಿಮೋಚನೆ ಕಾರ್ಯಕ್ರಮ ಇದೆಯಲ್ಲ, ವಿಮೋಚನೆ ಕಾರ್ಯಕ್ರಮ ಅಂದರೆ ಈ ಲೋಕಕ್ಕೆ ಪಾಪ ಕ್ಷಮಾಪಣೆ, ಈ ಲೋಕಕ್ಕೆ ರಕ್ಷಣೆ ಮಾರ್ಗ ಕಲ್ಪಿಸಿಕೊಡಬೇಕು. ಕಲ್ಪಿಸಿಕೊಡಬೇಕಾದರೆ ಪ್ರಿಯರಾದ ದೇವರ ಮಕ್ಕಳಿರ, ಆ ಗಳಿಗೆಯಲ್ಲಿ ತಂದೆಯಾದ ದೇವರು ಕೈ ಬಿಡಬೇಕಾಗತ್ತೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ ನೋಡಿ. 6ನೇ ವಚನವನ್ನು, ನಾವು ಆಸಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು.
ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡ್ಯಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ಅಂದರೆ ಏನಾಗಿದೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, ನಾವೆಲ್ಲರೂ ಕೂಡ ಪಾಪಿಗಳು. ತುಂಬ ಜನ ಅಂತಾರೆ ನಾವು ಪಾಪಿಗಳನ್ನು ನಾವು ಪರಿಶುದ್ಧರು ಅಂತ ಹೇಳ್ಕೊಳ್ತಾರೆ. ನಿನಗೆ ದೇವರ ಜ್ಞಾನ ಅರ್ಥ ಆಗಿಲ್ಲ, ನಿನಗೆ ಮನೋನೇತ್ರಗಳು ಬೆಳಗಿಲ್ಲ. ನೀನು ಆತ್ಮನಾಗಿದ್ದೀಯೆ ಎಂದು, ದೇವರ ಕೃಪೆ ಮೂಲಕ ಈ ಲೋಕದಲ್ಲಿ ಜೀವಿತವನ್ನು ಪಡೆದಿದ್ದೀ ಎಂದು, ದೇವರ ಧರ್ಮವನ್ನು ಮೀರಿ ಇಷ್ಟ ಬಂದ ಹಾಗೆ ನಡೀತಾ ಇದ್ದಿ ಎಂದು, ಈ ಲೋಕದಲ್ಲಿ ಪಾಪದ ವ್ಯಾಮೋಹದಲ್ಲಿ ಈ ಲೋಕದಲ್ಲಿ ಬಿದ್ದಿದ್ದೀ ಎಂದು ನಿನಗೆ ಅರ್ಥ ಆಗಿಲ್ಲ ಸಹೋದರ ಸಹೋದರಿ. ಅರ್ಥ ಮಾಡಿಕೊಳ್ಳದವರು ಹೀಗೆ ಮಾತನಾಡ್ತಾರೆ. ಅರ್ಥ ಮಾಡಿಕೊಂಡವರು, ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡವರು, ದೇವರನ್ನು ಅರ್ಥ ಮಾಡಿಕೊಂಡವರು ಒಪ್ಪಿಕೊಳ್ತಾರೆ ನಾವು ಪಾಪಿಗಳೆಂದು, ನಾವು ಅಪರಾಧಿಗಳೆಂದು, ನಾವು ದೋಷಿಗಳೆಂದು ಒಪ್ಪಿಕೊಳ್ತಾರೆ. ಯಾಕೆಂದರೆ 1ನೇ ಶತಮಾನದಲ್ಲಿ ಯಾಜಕರು, ಮಹಾಯಾಜಕರು ಇದ್ದಾರೆ, ಅದೇ ಪ್ರಕಾರ ಯಹೂದ್ಯರಿದ್ದಾರೆ, ಅವರ ಬಳಿಯಲ್ಲಿ ಧರ್ಮಶಾಸ್ತ್ರ ಇದೆ. ಪೇತ್ರನು ಸುವಾರ್ತೆ ಮಾಡಿದಾಗ ಅಂದರೆ ಯೇಸು ಕ್ರಿಸ್ತರ ಜನನ ಮರಣ ಪುನರುತ್ಥಾನವನ್ನು ಸಾರ್ತಾರೆ, ದೇವರ ಪ್ರೀತಿಯನ್ನು ಎಲ್ಲ ಸಾರಿದಾಗ ಅಲ್ಲಿರುವಂಥ ಅನೇಕರು ಬಂದು, ಅಯ್ಯ ನಾವೇನು ಮಾಡಬೇಕು ಇವಾಗ, ಸಹೋದರರೇ ನಾವೇನು ಮಾಡಬೇಕು? ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೀಕ್ಷಾಸ್ಥಾನ ಪಡೆದುಕೊಳ್ಳಿ, ಆಗ ನಿಮಗೆ ರಕ್ಷಣೆ ಉಂಟಾಗುತ್ತೆ ಅಂತ. ರಕ್ಷಣೆ ಉಂಟಾಗಬೇಕಾದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ ಮಾರ್ಗ ಕ್ರಿಸ್ತನು ಮಾರ್ಗ. ಈ ಮಾರ್ಗ ನಮಗೆ ಸಿಗಬೇಕಾದ್ರೆ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಮರಣ ಹೊಂದಬೇಕು. ಆ ಮರಣ ಹೊಂದಬೇಕಾದ್ರೆ ಆ ಮರಣ ಹೊಂದುವಂಥ ಆ ಸಮಯದಲ್ಲಿ ಕೈ ಬಿಡಬೇಕು. ಅದಕ್ಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡಿದ್ದೇವೆ ಈ ಮಾತಿನಲ್ಲಿ ಅರ್ಥ ಗಮನಿಸಿರಿ. 8ನೇ ವಚನದಲ್ಲಿ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ದೇವರು ನಮ್ಮ ಮೇಲೆ ಆತನಿಗೆ ಪ್ರೀತಿ ಇದೆ ಎಂದು ತನ್ನ ಪ್ರಿಯ ಕುಮಾರನನ್ನು ಕೊಟ್ಟು ಆತನ ಮೂಲಕ ಸಿದ್ಧಾಂತಪಡಿಸಿದ್ದಾನೆ. ದೇವರಿಗೆ ನಮ್ಮ ಮೇಲೆ ಪ್ರೀತಿ ಯಾರ ಮೇಲೆ? ನಿನ್ನ ಮೇಲೆ. ಇನ್ಯಾರ ಮೇಲೆ? ಭೂಲೋಕದಲ್ಲಿ ಇದ್ದಂಥ ಸರ್ವ ಮಾನವರ ಮೇಲೆ. ಭೂಲೋಕದಲ್ಲಿ ಎಷ್ಟು ಮಂದಿ ಮಾನವರು ಇದ್ದಾರೋ ಎಲ್ಲರ ಮೇಲೆ ಯಾಕೆ ಪ್ರೀತಿ? ಎಲ್ಲರ ಮೇಲೆ ಯಾಕೆ ಪ್ರೀತಿ ದೇವರಿಗೆ? ಎಲ್ಲರ ಮೇಲೆ ಯಾಕೆ ಪ್ರೀತಿ ಅಂದರೆ ಎಲ್ಲರನ್ನು ಎತ್ತಾತನು ಆತನೇ. ಎಲ್ಲರನ್ನು ಎತ್ತಾತನು, ಎಲ್ಲರಿಗೆ ಶರೀರವನ್ನು ಕೊಟ್ಟಾತನು, ಎಲ್ಲರಿಗೆ ಜೀವವನ್ನು ಕೊಟ್ಟಾತನು ಸರ್ವೇಶ್ವರನಾದಂಥ ತಂದೆಯಾದ ದೇವರೇ ಆಗಿರುವುದರಿಂದ ಆ ತಂದೆಯಾದ ದೇವರ ಮಕ್ಕಳಾಗಿರುವಂಥ ನಾವು ರಕ್ಷಣೆ ಹೊಂದಬೇಕು ಅಂತ ಹೇಳಿ ತನ್ನ ಪ್ರಿಯ ಕುಮಾರನಾಗಿರುವಂಥ ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಬಲಿಯಾಗಬೇಕು, ಯಜ್ಞವಾಗಬೇಕು ಎಂದು ನೇಮಿಸಿ ಅದರ ಪ್ರಕಾರ ಒಪ್ಪಿಸಿದ್ದಾನೆ. ಪ್ರಿಯರೇ, ಅಲ್ಲಿ ಏನು ಕಾಣುತ್ತೆ ಅಂತ ನೋಡುವಾಗ ಪ್ರೀತಿ ಕಾಣುತ್ತೆ, ತ್ಯಾಗ ಕಾಣುತ್ತೆ, ಕಷ್ಟ ಕಾಣುತ್ತೆ. ಒಂದು ವೇಳೆ ಶಿಲುಬೆ ಮರಣದಿಂದ ತಪ್ಪಿಸ್ಕೊಳ್ಬೇಕಂದ್ರೆ ಪ್ರಭುಗೆ ದೊಡ್ಡ ಕೆಲಸನೇ ಅಲ್ಲ, ಅದನ್ನು ಅನುಭವಿಸೋದಕ್ಕೆ ಬಂದಿದ್ದಾನೆ ಆತ. ಒಂದು ಸರಿ ಯೋಚನೆ ಮಾಡಿ ಪ್ರಿಯರೇ. ಕ್ರೈಸ್ತ ಪೂರ್ವದಲ್ಲಿ ಇನ್ನೊಂದು ವಚನ ಕೂಡ ಬರೆಯಲ್ಪಟ್ಟಿರುತ್ತೆ. ಏನು ಬರೆಯಲ್ಪಟ್ಟಿರುತ್ತೆ? ಕೀರ್ತನೆ ಗ್ರಂಥ 22ನೇ ಅಧ್ಯಾಯ ಮುಗಿಸ್ತೀನಿ. ಕೀರ್ತನೆ ಗ್ರಂಥ 22ನೇ ಅಧ್ಯಾಯ 1ನೇ ವಚನ ನೋಡಿ. 1ನೇ ವಚನ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀ? ಸಾಕು.
ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಅಂತ ಕ್ರಿಸ್ತ ಪೂರ್ವದಲ್ಲಿ ಪ್ರವಾದಿಯ ಮೂಲಕ, ಭಕ್ತನ ಮೂಲಕ ನುಡಿದಿರುವಂಥ ಒಂದು ಪ್ರವಾದನೆ. ಅದು ಕ್ರಿಸ್ತನನ್ನು ಕುರಿತು ನುಡಿದಿರುವಂಥ ಒಂದು ಪ್ರವಾದನೆ. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಅಂತ. ಕ್ರಿಸ್ತ ಪೂರ್ವದಲ್ಲಿ ಕ್ರಿಸ್ತನಿಗಾಗಿ ನುಡಿದಿರುವಂಥ ಈ ಪ್ರವಾದನೆ, ಯೇಸು ಕ್ರಿಸ್ತರು ಮರಣ ಹೊಂದುವಂಥ ಆ ಸಮಯದಲ್ಲಿ ಆ ಮಾತನ್ನು ಹೇಳ್ತಾರೆ. 4ನೇ ಮಾತು, ದೇವರು, ತಂದೆಯಾದ ದೇವರು ಆ ಮಾತನ್ನು ಅಲ್ಲಿ ಮಾತನಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಒಂದು ಉದ್ದೇಶವನ್ನು ಸಮಾಜಕ್ಕೆ ಪರಿಚಯ ಮಾಡಬೇಕು. ತಂದೆಯಾದ ದೇವರು ಜಗತ್ತುಂಟಾಗಲಾರ್ದು ಮೊದಲೇ ತಂದೆಯಾದ ದೇವ್ರ ಜೊತೆಯಲ್ಲಿರುವಂಥ ಆ ದೇವರು ಕೈ ಬಿಡದೆ ಹೋದರೆ ಪ್ರಾಣ ಹೋಗಲ್ಲ, ಕೈ ಬಿಡದೆ ಹೋದರೆ ಆತನಿಗೆ ಮರಣ ಬರೋದಿಲ್ಲ. ಕೈ ಬಿಟ್ರೇ ಆತನಿಗೆ ಮರಣ ಬರುತ್ತೆ. ಮರಣ ಬಂದ್ರೇ, ಮರಣವನ್ನು ಅನುಭವಿಸಿದ್ರೇ, ಮರಣ ಹೊಂದಿದ್ರೇ ಈ ಲೋಕಕ್ಕೆ ರಕ್ಷಣೆ ಇದೆ. ಈ ಲೋಕಕ್ಕೆ ಪಾಪ ಕ್ಷಮಾಪಣೆ ಎನ್ನುವಂಥದ್ದು ಸಿಗುತ್ತೆ. ಪಾಪ ಕ್ಷಮಾಪಣೆ ಸಿಕ್ಕರೆ ರಕ್ಷಣೆ ಮಾರ್ಗದಲ್ಲೇ ಬರೋದಕ್ಕೆ ಅವಕಾಶ ಇದೆ. ರಕ್ಷಣೆ ಮಾರ್ಗದಲ್ಲೇ ಬಂದು ಭಕ್ತಿಯಿಂದ ನಡ್ಕೊಂಡ್ರೆ ಪರಲೋಕವನ್ನು ಪಡ್ಕೊಳ್ತೀವಿ. ಆ ಪರಲೋಕವನ್ನು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಪ್ರಭು ಬರಬೇಕು. ಆ ಪ್ರಭು ಮರಣ ಹೊಂದಬೇಕು. ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದು ಮಹಾಲೋಕಕ್ಕೆ ಹೋಗಬೇಕು. ಅದೇ ಪ್ರಕಾರ ನಮಗೆ ಇದೆ. ಅಂದರೆ ಅದೇ ಪ್ರಕಾರ ನಾವು ಕೂಡ ಈ ಲೋಕದಲ್ಲಿ ಜೀವಿಸಿ, ದೇವ್ರಿಗೋಸ್ಕರ ಜೀವಿಸಿ, ದೇವ್ರಿಗೋಸ್ಕರ ಮರಣಿಸಿ, ಸಮಾಧಿ ಮಾಡಲ್ಪಟ್ಟು 2ನೇ ಆಗಮನದಲ್ಲಿ, ಅಂದರೆ ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಅಂಥ ಮಹಿಮೆ ಶರೀರವನ್ನು ಪಡ್ಕೊಳ್ತೀವಿ ಅಂಥೇಳಿ ತಿಳಿಸ್ಕೊಟ್ಟಿದ್ದಾರೆ. ನಾವು ನಿತ್ಯ ಲೋಕವನ್ನು ಪಡ್ಕೊಳ್ಬೇಕಂದ್ರೆ ಈ ಲೋಕದಲ್ಲಿ ಭಕ್ತಿಯಿಂದ ನಡಿಬೇಕು, ದೇವ್ರಿಗೋಸ್ಕರ ನಡಿಬೇಕು, ಕ್ರಿಸ್ತನಿಗಾಗಿ ನಡಿಬೇಕು. 1ನೇ ಶತಮಾನದಲ್ಲಿ ಯಾವ ರೀತಿ ಕ್ರಿಸ್ತನಿಗೋಸ್ಕರ ನಡೆದಿದ್ದವರು, ಸೇವೆ ಮಾಡಿದ್ದವರು, ಅದೇ ಪ್ರಕಾರ ನಾವು ಕೂಡ ಜೀವಿಸ್ಬೇಕು ಪ್ರಿಯ. ಓಕೆನಾ? 4ನೇ ಮಾತಿನಲ್ಲಿ ಇರುವಂಥ ಶ್ರೇಷ್ಠತೆ, ಈ ವಿಷಯವನ್ನು ತಿಳ್ಕೊಂಡಿದ್ದೀವಿ. ಇನ್ನು ಉಳಿದಿರುವಂಥ 5ನೇ ಮಾತಿನಲ್ಲಿರುವಂಥ ಶ್ರೇಷ್ಠತೆ, 6ನೇ ಮಾತಿನಲ್ಲಿರುವಂಥ ಶ್ರೇಷ್ಠತೆ, 7ನೇ ಮಾತಿನಲ್ಲಿರುವಂಥ ಶ್ರೇಷ್ಠತೆ ಎನ್ನುವಂಥ ವಿಷಯವನ್ನು ತಿಳ್ಕೊಳ್ಳೋಣ ಪ್ರಿಯರೇ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಲಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು. ತಂದೆ, ನಿಮ್ಮ ಪ್ರಿಯ ಕುಮಾರನಾಗಿರುವಂಥ ಕ್ರಿಸ್ತನು ಶಿಲುಬೆ ಮರಣ ಹೊಂದುವಂಥ ಸಮಯದಲ್ಲಿ ತಂದೆಯ ದೇವರು ನುಡಿದಿರುವಂಥ ಕೆಲವು ಮಾತುಗಳಲ್ಲಿ ಇರುವಂಥ ಶ್ರೇಷ್ಠತೆ ಏನು ಎನ್ನುವಂಥ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಎಷ್ಟು ಮಂದಿ ವಾಕ್ಯಗಳನ್ನು ತಿಳ್ಕೊಂಡಿದ್ದಾರೋ ಎಲ್ಲರನ್ನೂ ಬಲಪಡಿಸಿ, ಎಲ್ಲರನ್ನೂ ಕಾಪಾಡಿ. ಪ್ರತಿಯೊಬ್ಬರೂ ಆತ್ಮಿಕವಾಗಿ ಬೆಳಿಬೇಕು, ಪ್ರತಿಯೊಬ್ಬರು ನಿಮ್ಮ ಜ್ಞಾನದಲ್ಲಿ ಬೆಳಿಬೇಕು, ಭಕ್ತಿ ಮಾರ್ಗದಲ್ಲಿ ಬೆಳಿಬೇಕು ತಂದೆ. ಹಾಗೆ ಬೆಳೆಯುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.